ಹಾಯ್ ಫ್ರೆಂಡ್ಸ್, ಫನ್ ಆ್ಯಂಡ್ ಕ್ವಿಜ್ ಮಗ ಚಾನಲ್ಗೆ ಸ್ವಾಗತ. ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕ್ವಿಜ್ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಜಗತ್ತಿಗೆ ಬೆಳಕು ಕೊಡುವವರು ಯಾರು? ಆಪ್ಷನ್ ಎ ಮನುಷ್ಯ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಸಿ ಅಗ್ನಿದೇವ, ಆಪ್ಷನ್ ಡಿ ಚಂದ್ರದೇವ. ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯ. ಈ ಜಗತ್ತಿಗೆ ಈ ಸೂರ್ಯನಲ್ಲದೆ ಇನ್ಯಾರಿಂದಲೂ ಬೆಳಕು ಕೊಡಲು ಸಾಧ್ಯವಿಲ್ಲ. ಎರಡನೆಯ ಪ್ರಶ್ನೆ, ಸೂರ್ಯದೇವನಿಗೆ ಎಷ್ಟು ಪತ್ನಿಯರು ಇದ್ದಾರೆ? ಆಪ್ಷನ್ ಎ 2 ಪತ್ನಿಯರು, ಆಪ್ಷನ್ ಬಿ 15 ಪತ್ನಿಯರು, ಆಪ್ಷನ್ ಸಿ 1 ಪತ್ನಿಯರು, ಆಪ್ಷನ್ ಡಿ 100 ಪತ್ನಿಯರು. ಸರಿಯಾದ ಉತ್ತರ ಆಪ್ಷನ್ ಎ 2. ಸಂಧ್ಯಾದೇವಿ ಮತ್ತು ಛಾಯಾದೇವಿ ಎಂಬ 2 ಹೆಂಡತಿಯರು ಸೂರ್ಯದೇವರು ಹೊಂದಿದ್ದಾರೆ. ಮೂರನೆಯ ಪ್ರಶ್ನೆ, ಸೂರ್ಯಲೋಕದ ದೊರೆ ಯಾರು? ಆಪ್ಷನ್ ಎ ಇಂದ್ರ, ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ಯಮ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ. ಈ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯದೇವರೇ ಈ ಸೂರ್ಯಲೋಕದ ದೊರೆ. ನಾಲ್ಕನೆಯ ಪ್ರಶ್ನೆ, ಸೂರ್ಯದೇವನಿಗೆ ಎಷ್ಟು ಮಕ್ಕಳಿದ್ದಾರೆ? ಆಪ್ಷನ್ ಎ 50, ಆಪ್ಷನ್ ಬಿ 10, ಆಪ್ಷನ್ ಸಿ 15, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಡಿ 5. ಸೂರ್ಯದೇವರಿಗೆ ಯಮ, ಯಮಿ, ಶನಿದೇವ ಹಾಗೂ ಅಶ್ವಿನಿ ಕುಮಾರರು ಇಬ್ಬರು, ಎಲ್ಲರೂ ಸೇರಿ 5 ಜನ ಪುತ್ರರು ಇದ್ದಾರೆ. ಐದನೆಯ ಪ್ರಶ್ನೆ, ಧರ್ಮದ ಅಧಿಪತಿ ಯಾರು? ಆಪ್ಷನ್ ಎ ಯಮ, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಅಶ್ವಿನಿ ಕುಮಾರ, ಆಪ್ಷನ್ ಡಿ ಅರುಣ. ಸರಿಯಾದ ಉತ್ತರ ಆಪ್ಷನ್ ಎ ಯಮ. ಯಮನು ಧರ್ಮದ ಅಧಿಪತಿ ಹಾಗೂ ಮೃತ್ಯುಂಜಯನಾಗಿದ್ದಾನೆ. ಆರನೆಯ ಪ್ರಶ್ನೆ, ಛಾಯಾದೇವಿಯ ಮಗನ ಹೆಸರೇನು? ಆಪ್ಷನ್ ಎ ಯಮರಾಜ, ಆಪ್ಷನ್ ಬಿ ಮಾರುತಿ, ಆಪ್ಷನ್ ಸಿ ಶನಿದೇವ, ಆಪ್ಷನ್ ಡಿ ಕಾಕರಾಜ. ಸರಿಯಾದ ಉತ್ತರ ಆಪ್ಷನ್ ಸಿ ಶನಿರಾಜ. ಛಾಯಾದೇವಿಯ ಏಕೈಕ ಪುತ್ರ ಈ ಶನಿರಾಜ, ಈ ಶನೇಶ್ವರ ಸ್ವಾಮಿ. ಏಳನೆಯ ಪ್ರಶ್ನೆ, ಕರ್ಮಫಲದಾತ ಪದವಿಯ ಅಧಿಪತಿ ಯಾರು? ಆಪ್ಷನ್ ಎ ಕಾರ್ತಿಕೇಯ, ಆಪ್ಷನ್ ಬಿ ಸುಬ್ರಹ್ಮಣ್ಯ, ಆಪ್ಷನ್ ಸಿ ಯಮಧರ್ಮ, ಆಪ್ಷನ್ ಡಿ ಶನಿದೇವ. ಸರಿಯಾದ ಉತ್ತರ ಆಪ್ಷನ್ ಡಿ ಶನಿದೇವ. ಶನೇಶ್ವರ ಕರ್ಮಫಲದಾತ ಎಂದು ಕರೆಯುತ್ತಾರೆ ಹಾಗೂ ಅಧಿಪತಿಯು ಕೂಡ ಈ ಶನೇಶ್ವರ ದೇವರೇ. ಎಂಟನೇ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕು? ಆಪ್ಷನ್ ಎ 8 ನಿಮಿಷ, ಆಪ್ಷನ್ ಬಿ 25 ನಿಮಿಷ, ಆಪ್ಷನ್ ಸಿ 10 ಸೆಕೆಂಡ್, ಆಪ್ಷನ್ ಡಿ 1 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಎ 8 ನಿಮಿಷ. ಕೇವಲ 8 ನಿಮಿಷಗಳಲ್ಲಿ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಿಬಿಡುತ್ತದೆ. ಒಂಬತ್ತನೆಯ ಪ್ರಶ್ನೆ, ಯಾವ ಮಗ ಸೂರ್ಯದೇವರಿಗೆ ಇಷ್ಟವಿಲ್ಲ? ಆಪ್ಷನ್ ಎ ಗಣೇಶ, ಆಪ್ಷನ್ ಬಿ ಶನಿದೇವ, ಆಪ್ಷನ್ ಸಿ ಯಮ, ಆಪ್ಷನ್ ಡಿ ಅಯ್ಯಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಶನಿದೇವ. ಏಕೆಂದರೆ ಶನಿದೇವರು ಹುಟ್ಟುತ್ತಲೇ ಸೂರ್ಯದೇವರಿಗೆ ತನ್ನ ವಕ್ರದೃಷ್ಟಿಯಿಂದ ಗ್ರಹಣವನ್ನು ಇಡಿಸಿದ್ದರು. ಆದ ಕಾರಣ ಸೂರ್ಯದೇವರಿಗೆ ತನ್ನ ಮಗ ಶನಿದೇವರೆಂದರೆ ಇಷ್ಟ ಆಗುವುದಿಲ್ಲ. ಹತ್ತನೆಯ ಪ್ರಶ್ನೆ, ಸೂರ್ಯದೇವರ ಮೊದಲ ಹೆಂಡತಿ ಸಂಧ್ಯಾದೇವಿಯ ತಂದೆ ಹೆಸರೇನು? ಆಪ್ಷನ್ ಎ ವಿಶ್ವಕರ್ಮ,
ಆಪ್ಷನ್ ಬಿ ಪರಶುರಾಮ, ಆಪ್ಷನ್ ಸಿ ಜಮದಗ್ನಿ, ಆಪ್ಷನ್ ಡಿ ವಿಶ್ವಾಮಿತ್ರ. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಕರ್ಮ. ಇವರು ಸಂಧ್ಯಾದೇವಿಯ ತಂದೆ ಹಾಗೂ ಸೂರ್ಯದೇವರ ಮಾವ. ಇವರು ದೇವಲೋಕದ ಆಯುಧಗಳನ್ನು ಮಾಡಿಕೊಡುವ ಮಹಾನ್ ವ್ಯಕ್ತಿಯೂ ಕೂಡ ಆಗಿದ್ದಾರೆ. 11ನೆಯ ಪ್ರಶ್ನೆ, ಸೂರ್ಯದೇವರ ರಥದ ಸಾರಥಿ ಹೆಸರೇನು? ಆಪ್ಷನ್ ಎ ಗರುಡದೇವ, ಆಪ್ಷನ್ ಬಿ ಅಶ್ವದೇವ, ಆಪ್ಷನ್ ಸಿ ಅರುಣದೇವ, ಆಪ್ಷನ್ ಡಿ ವರುಣದೇವ. ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣದೇವ. ಸೂರ್ಯರಥದಲ್ಲಿ 7 ಅಶ್ವಗಳಿದ್ದು ಅವುಗಳನ್ನು ಮುನ್ನಡೆಸುವ ಸಾರಥಿಯೇ ಅರುಣದೇವ. 12ನೆಯ ಪ್ರಶ್ನೆ, ಸೂರ್ಯದೇವರಿಗಾಗಿ ಆಚರಿಸುವ ಆ ಒಂದು ಹಬ್ಬ ಯಾವುದು? ಆಪ್ಷನ್ ಎ ರಥಸಪ್ತಮಿ, ಆಪ್ಷನ್ ಬಿ ಶಿವರಾತ್ರಿ, ಆಪ್ಷನ್ ಸಿ ಯುಗಾದಿ, ಆಪ್ಷನ್ ಡಿ ದೀಪಾವಳಿ. ಸರಿಯಾದ ಉತ್ತರ ಆಪ್ಷನ್ ಎ ರಥಸಪ್ತಮಿ. ರಥಸಪ್ತಮಿಯು ಭಗವಾನ್ ಸೂರ್ಯದೇವರ ಹಬ್ಬವಾಗಿದೆ. ಇದನ್ನು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಹಾಗೂ ಇದನ್ನು ಸೂರ್ಯರ ಜನ್ಮದಿನ ಎಂದು ಪರಿಗಣಿಸಲಾಗಿದೆ. ಈ ದಿನವನ್ನು ಸೂರ್ಯ ಜಯಂತಿ ಎಂದು ಕೂಡ ಕರೆಯಲಾಗುತ್ತದೆ. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡುತ್ತೀರಿ. ಧನ್ಯವಾದಗಳು.